ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶ್ರಾವಣ ಸಂಪತ್ತು ಶನಿವಾರದ ಹಾಡು. ಗಜವದನನ ಪಾದಾಂಬುಜಗಳಿಗೆರಗುವೆ, ಅಜನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿಯ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನ ಸೇವೆ ಮಾಡುತ್ತೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ. ಹರುಷದಿಂದಲೇ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶನು ತಾ ಮಹಾ ಸಂಭ್ರಮದಿಂದ. ಚಾರು ಪರಿಮಳ ಅರಿಶಿಣ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮಿ ಗರ್ಪಿಸಿ ಮಂಗಳಾರತಿ ಬೆಳಗಿದರು. ಹೋಳಿಗೆಣ್ಣೋರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮಾನ್ನ ಶಾಲನ್ನ ಶಾಕಂಗಳು ಚೆನ್ನವಾಗಿದ್ದ ತಾಂಬೂಲವನ್ನರ್ಪಿಸಿ ಆದರದಿಂದುಂಡರತಿ ಹರುಷದಿ. ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದಾರತಿ ಬೆಳಗಿದರು. ಹಿಟ್ಟಿನ ಕಡಬು ಹಿಂಡಿ ಪಲ್ಯವನ್ನೇ ಮಾಡಿ ಅಚ್ಚೆಳ್ಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಲಿ ಇಟ್ಟಾರು ನೈವೇದ್ಯವನು. ಭೋಜನ ಕೆನುತ ಕೊಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕೊಳ್ಳಿರಲು, ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಜಗದೋಳು ಕಾಣೇನೆಂದು. ಬೇಕಾದರೊಂದು ಬೇಡಲರಸನ ಸತಿ ಸಾಕು ದರಿದ್ರದಂಬಲಿಯು, ಹಾಕಿದರ ಹರಡಿ ಕಂಕಣದೋಳು ಸಿಕ್ಕಿತು ನಾ ಕೈಯ ಇಡಲಾರೆನೆಂದು. ತಟ್ಟಾನೆದ್ದಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡರವರು, ಕಟ್ಟಿದ್ದ ತೂಗು ಮಣಿಯಲಿ ಕಾಲುಗಳಿಳಿಬಿಟ್ಟು ಕೂತಳು ರಾಜನರಸಿ. ಒಂದೊಂದು ಅಡಿಗೆ ನಿಂದ್ಯವ ಮಾಡಿ ನಗುತ್ತೀರೆ ಕುಂದಿತು ಸಕಲ ಸಂಪತ್ತು, ಬಂದಿತು ಪರರಾಜರಿಂದ ಮುತ್ತಿಗೆ ದಾರಿ ಬಂಧನ ಮಾಡಬೇಕೆನುತ. ಅರಿತು ಓಡುತ್ತಲೀರೆ ತ್ವರಿತ ಬಂದರಿತನ ಅನುಸರಿಸ್ಯಾಗ ನಡೆದಳು. ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲಿ ಜನಿಸೆ, ಒಚ್ಚಿಟ್ಟಳ ಬಾಳೆಲೆ ಹಾಕಿ ಮಲಗಿಸಿ ಥಟ್ಟನೆ ದಾಟಿ ನಡೆದಳು. ಬೇಕಾದ ಫಲಗಳ ಅನೇಕ ಪುಷ್ಪಗಳ ಜೋಕೆ ಮಾಡುತ್ತಾ ವನದೋಳು, ಕೋಗಿಲೆ ಗಿಳಿನವಿಲಿಂಡುಗಳನ್ನೇ ಕಂಡು ಹಾಕುತ್ತಿದ್ದವು ಕಾಲಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತಲೀ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನಯ ಸತಿ ವಶ ಮಾಡಿ ಕೊಟ್ಟ ಕೈಯೊಳಗೆ. ಹುಟ್ಟಲಿಲ್ಲವೋ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟಾನು ದೇವನೆಂದೆನುತ್ತಾ, ಅರ್ತಿಯಿಂದಲೇ ಮೂಬೊಟ್ಟಾಲಿರಲು ಮಾಡಿ ತೊಟ್ಟಿಲೋಳಿಟ್ಟು ತೂಗಿದರು. ನಾಮಕರಣವ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಯಕ್ಕ ಎಂದೆನುತ್ತಾ, ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂಥ ವರರನು. ಅರಸನ ಕರೆತಂದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಗೆ ತಂಗಿಯನು, ಹರುಷದಿಂದಲೇ ಧಾರೆ ಎರೆದು ಹೆಣ್ಣು ಮಕ್ಕಳ ಕಳಿಸಿದ ನವರ ಮಂದಿರಕ್ಕೆ. ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು, ಶುಕ್ರವಾರದ ಗೌರಿ ಮರೆಯದೆ ಮಾಡೆ ಶ್ರೀಲಕ್ಷ್ಮಿ ಒಲಿವಳೆಂದೆನುತ್ತಾ. ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ, ದೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆ ಹಾಕಿದರು. ಪೊಡವಿ ಪಾಲಕ ಬಂದಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಗಿತು ಸಕಲ ಸಂಪತ್ತು ದೇಯಕ್ಕಗೆ ದಡವಾಯಿತಾಗ ದಾರಿದ್ರ್ಯ. ಮಾತನಾಡಿದರು ಮಕ್ಕಳು ತಾಯರೊಡಗೂಡಿ ತೆರವಾಯಿತೆ ಬದುಕು, ಮಾತಾಪಿತ್ರರು ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವವರು ಯಾರಿಲ್ಲೇ. ದೂರದಲ್ಲಿರುವೋರೆನ್ನ ತಾಯಿ ತಂದೆಯರು, ಸಾರ್ಯದಲ್ಲಿರುವೋಳೊಬ್ಬ ತಂಗಿ, ಸೂರೆ ಹೋಯಿತು ದೊರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರುವನೋ ನಾ ಕಾಣೆ. ಕಂಡು ಬರುವೇನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯ ಹೊದ್ದುಕೊಂಡು, ಮಂಡೆಗಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆದಂಡೀಲಿ ಬಂದು ಕುಳಿತನು.
ಪೂರ ನೀನ್ಯಾರೆಂದು ವಿಚಾರ ಮಾಡಲು ನೀರಿಗೆ ಬಂದ ನಾರಿಯರು. ದೂರದಿಂದ ಬಂದೆ ಧ್ಯೇಯಕ್ಕನ ಹಿರಿಯ ಕುಮಾರ ನೆಂದೇಳಿ ಕಳುಹಿದನು. ಬಂದೇಳಿದವನ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಲ ಬಾಗಿಲಿನಿಂದ. ಬಂದೇಳಿಕೊಂಡ ದಾರಿದ್ರ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ. ಆಲಯಕ್ಕೆ ಹೋಗಿ ಬರುವೇನೆಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ. ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು. ಬಾಲಕ ನಿನಗಿಂತ ಕೋಲ್ಯಾಕೆನುತ್ತಲಿ ಗೋಪಾಲಕ ಸೆಳೆದು ಕೊಂಡೊಯ್ಯೆ. ನೂತನದವರಿಗೆ ಇಂಥ ವಸ್ತು ಯಾಕೆಂದು ಆಲೋಚಿಸುತ್ತ ತಾ ಬಂದ. ಮಿಡುಕುತ್ತ ಬಂದು ಮಾತೆಗೆರಗಿದ ನಾಗ ಬಡನುಡಿ ವಾರ್ತೆ ಕೇಳುತ್ತಲಿ. ಕೊಡುವಷ್ಟು ಕೊಟ್ಟಾರು ನಮಗೆ ದಕ್ಕದೆನುತ್ತಲಿ ನಡೆದನು ಮತ್ತೊಬ್ಬ ತನೆಯ. ತಾಳ ಪ್ರಣತಿ ಎಣ್ಣೆ ತಲೆಗೆ ಪೂಸಿ ಮೊಳ ಕೋರಿ ಎಣ್ಣೆ ಹೊದ್ದುಕೊಂಡು ಬಳಕುತ್ತ ಬಂದು ಬಾವಿಯ ಮೇಲೆ ಕುಳಿತೇಳಿ ಕಳುಹಿದನವರ ಮಂದಿರಕ್ಕೆ. ಗೊತ್ತಿಲಿ ಕರೆತಂದು ಹಿತ್ತಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತಾ ಅತ್ಯಂತ ಕರುಣದಿಂದಲೇ ಭಕ್ಷ್ಯ ಪಾಯಸ ಮೃಷ್ಟಾನ್ನವನ್ನುಣಿಸಿದರು. ನಿತ್ಯೋಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದೆನುತ್ತಾ ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲು ಕಾಗೆ ಕಚ್ಚಿ ಕೊಂಡೊಯ್ಯಲಾಕ್ಷಣದಿ. ಏನು ಹೇಳಲಿ ನಾ ಹೋದ ಕಾರ್ಯ ಹೀನವಾಯಿತು ಹೀಗೆಂದೆನುತ್ತಾ ನಾ ಹೋಗಿ ಬರುವೇನೆಂದೆನುತ ಮತ್ತೊಬ್ಬ ಕುಮಾರ ತಾ ತೆರಳಿದನು. ಅರಕು ಕೋರಿಯ ನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನೇ ಕಟ್ಟಿಕೊಂಡು ಗುರ್ತೇಳಿ ಕಳುಹೆ ಹಿತ್ತಿಲ ಬಾಗಿಲಿನಿಂದ ಕರೆತಂದ ರಾಗ ಮಂದಿರಕ್ಕೆ. 2 ದಿನವಿಟ್ಟುಕೊಂಡು ಉಪಚರಿಸುತ್ತಾ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ಕೊಡಲಾಗ ನಡೆದ ತಾ ನಡವಿ ಮಾರ್ಗದಲ್ಲಿ. ಸೆಳೆದು ನಾಲಿಗೆ ಬಿಸಿಲೇರಿ ಬಾವಿಯ ಕಂಡು ಇಳಿದ ಪಾವಟಿಗೆಯಲ್ಲಿಟ್ಟು ಬುಡುಬುಡು ಉರುಳಿ ಮಡುವ ಸೇರಲದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ. ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆನೆಂದೆನುತ್ತಾ ಅತಿಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತಾ ತೆರಳಿದನು. ಸೊಕ್ಕಿದ ಮೈಗೆ ಛಿದ್ರ ಬಟ್ಟೆ ಸುತ್ತಿ ಕುಕ್ಕೂತ ಶಿರು ಹೇನುಗಳ ಚಿಕ್ಕಮ್ಮಗೆ ಪೇಳಿ ಕಳುಹಲು ಕರೆತಂದ್ರು ಹಿತ್ತಲ ಬಾಗಿಲಿನಿಂದ. 7-8 ದಿನದಲ್ಲಿ ಬಾಳು ಉಪಚರಿಸುತ್ತಾ ಬಾಳುವ ಕ್ರಮ ಕೇಳುತ್ತಲಿ ಜಾಳಿಗೆ ಹೊನ್ನು ಚಮ್ಮಾಳಿಗೆಯಲ್ಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದ ಔಷಧಿ ಹುದಲು ಕಾಣದೆ ಸಿಗಿಬಿದ್ದು ಎದೆಬಾಯಿ ಬಿಡುತ್ತೆತ್ತ ಹುಡುಕಿದರಿಲ್ಲೆಂದು ಎದುರಿಗೆ ಬಂದು ತಾನಿಂತ. 4 ಮಂದಿಯ ಸುದ್ದಿ ನಾನಾ ಪರಿ ಕೇಳಿ ವ್ಯಾಕುಲವಾಯಿತು ಮನಕ್ಕೆ. ನಾ ಕಂಡು ಬರುವೇನೆಂದೆನುತ್ತ ದೇಯಕ್ಕ ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆಯನ್ನು ತೋಳಿನಲ್ಲಿ ತೊಟ್ಟಾಳು ಚಿಂದಿ ಕುಪ್ಪಸವ. ಕಟ್ಟಿದ ಜಡೆಗೆಣ್ಣೆ ಹಜ್ಜಿ ಕಂಟನೆ ಹಾಕಿ ಬೊಟ್ಟು ಕುಂಕುಮವ ತೀಡಿದಳು. ಒಂದೊಂದು ಗಾಜಿನ ಬಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮ ಧ್ಯೇಯಕ್ಕೆಂದೆನುತ್ತಲಿ ತಂಗಿಗೆ ವಾರ್ತೆಯ ಕಳುಹಿದಳು. ಅಕ್ಕನ ಕರೆತಂದರ ಹಿತ್ತಲಿಂದಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯರೊಡಗೂಡಿ ಬಂದು ಧ್ಯೇಯಕ್ಕನ ಚರಣಕ್ಕೆರಗಿದರು. ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲಿತೇವೆಂದೆನುತ್ತಾ ಮಿಂದು ಮಣಿಯ ನುಟ್ಟು ಬಂದೆಲ್ಲ ಪರಿವಾರ ಬಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯ ಮೃಷ್ಟಾನ್ನ ಬೇಗದಿಂದುಂಡು ಹಾಕುತ್ತಲೇ ತಾಂಬೂಲ ತೂಗು ಮಂಚದಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದರೆ ಆ ಸೊಸೆಯರ ಕರೆದು ಸಾಯಕ್ಕ ಕೆಲಸವ ಬಿಳಿಜೋಳ ಕುಟ್ಟಿ ಬೀಸಿರೆ ನೀವು ಇಂದಿನ ಅಡಿಗೆಯ ಕ್ರಮ ಹೇಳುವೆನು. ಉಳಿನುಚ್ಚು ಮಾಡಿರೆ ತಿಳಿಯ ಕಟ್ಟಂಬಲಿ ಎಳೆಸೊಪ್ಪು ಹಿಂಡಿ ಪಲ್ಯವನು ತರಿಸುವೆ ಗಾಣದ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕಡುಬು ನೀವೆನುತ್ತಾ. ಅದು ಕೇಳಿ ದೇಯಕ್ಕ ಹೃದಯ ತಲ್ಲಣಿಸುತ್ತಾ ಎದೆಯೊಳಗೆ ಗಲಗು ನೆಟ್ಟಂತೆ ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿನಿಂದಾಕೆ. ಗರ್ಗಸದಿಂದಲಿ ಕೊರೆದುಪ್ಪು ಸಾಸಿವೆ ಅರೆದಚ್ಚಿದಂಥ ಮಾತುಗಳು ಹುಟ್ಟ ಬಡವರು ಬರಬಾರದು ಜಗದೋಳು ಅಟ್ಟುಂಬು ಮನೆಯ ಬಾಗಿಲಿಗೆ. ಕಷ್ಟದಿ ಕಾಲ ಕಳೆಯಲಾಗದಿದ್ದರೆ ಅಟ್ಟಡವಿ ಸೇರೋದೇ ಲೇಸು. ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ್ತಾ ಮನದ ಸಂತಾಪ ಸೈರಿಸಲಾರದೆದ್ದಳು. ದನವನ್ನೇ ಕಟ್ಟೋ ಮಂದಿರಕ್ಕೆ ಎತ್ತಿನ ಗೋದಾನಿ ಒಳಗೆ ಕಂದಲದಂಟು ಸಿಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚು ತೆರಳು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಗಲದೆ ಮಲಗಿದಳು. ಮಧ್ಯಾಹ್ನವಾಯಿತು ಅಡಿಗೆ ದೇಯಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ರೆಯಿಂದೆಲ್ಲೋ ಮಲಗಿದ್ದಾಳಾಕೆಯು ಇದ್ದಲ್ಲಿಂದ ಕರೆತನ್ನೀರವಳ.
ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯಾರ ಸೊಲ್ಲು ಸುಳಿವು ಕಾಣಲಿಲ್ಲ. ಎಲ್ಲಿ ಹುಡುಕಿದರಿಲ್ಲವೆನುತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದೆವು ಸಂದು ಗೊಂದಿಲಿ ಆಕಳು ಕಟ್ಟುವ ಗೋದಾನಿಯಲ್ಲಿ. ಸೆಳೆದು ದಂಟುಗಳ ಹಾಕುತ್ತಿರುವಾಗ ಸುಳಿವು ಕಂಡುಹಿಡಿದ ರಾಕ್ಷಣದಿ. ಸಿಕ್ಕಾರು ನಮ್ಮ ಅತ್ತೆಯವರು ಎಂದೆಬಿಸುತ್ತಲಿ ಹಸ್ತ ಹಿಡಿದು ಕರೆತಂದೆವು. ಒಕ್ಕುವ ಉರಿಮೋರೇನೆ ನೋಡಿ ಮನದ ಸಿಟ್ಟೇನೇನುತ ಕೇಳಿದರು. ಹೇಳುವುದೇನು ಕೇಳುವುದೇನು ನಿಮಗಿಂತ ಎಳ್ಳು ಆದೇನೆ ನಾನೆಂದೆನುತ. ಜೋಳದನ್ನವ ಕಾಣದೆ ನಾ ಬಂದೇನೆ ನಾಳೆ ಹೋಗುವೆ ನಮ್ಮ ಮನೆಗೆ. ಭಕ್ಷ್ಯ ಪಾಯಸ ಮಾಡಿ ನಿನ್ನೆ ದಿವಸ ಇವತ್ತೇ ದುರ್ಭಿದಕ್ಷದಡಿಗೆಯು. ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು. ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ. ಶುಕ್ರವಾರದ ಗೌರಿ ಮಾಡದೆ ನೀವಿಂಥ ದುಃಖಕ್ಕೆ ಗುರಿಯಾದೀರೆಂದು. ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು. ಸಿರಿಯು ಸಂಪತ್ತನ್ನು ಕೊಡುವಂಥ ಶನಿವಾರ ಮರೆತು ಬಿಟ್ಟೆ ಏನೇ ಅಕ್ಕಯ್ಯ. ಲಕ್ಷ್ಮೀ ದೇವಿಯ ಲಕ್ಷ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗಿದಿರಿ. ಈ ಕ್ಷಣ ನಮ್ಮ ಮನೆಯಲ್ಲಿ ಪೂಜಿಸೆ ಸಾಕ್ಷಾತ್ ಶ್ರೀ ಗೌರಿಯನ್ನು. ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣ. ವರಮಾಣೆಯ ಮೇಲೆ ಮಂಟಪದೋಳು ಚಟ್ಟಿಗೆ ಬರೆದಿಟ್ಟರಾಗ ಪೀಠದಲ್ಲಿ. ಮುಂದೆ ಕಟ್ಟಿಸಿದರು ಮಕರ ತೋರಣಗಳು ದುಂದು ಬೇರಿ ಹೊಡೆದವು. ಮಿಂದು ಮುತ್ತೈದೇರು ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ. ಹಾಕಿದರೈದು ಫಲಗಳಕ್ಕಿ ಅದರೋಳು ನಾಲ್ಕೆಂಟು ನಂದ ದೀವಿಗೆಯ. ಶ್ರೀಕಮಲ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತರು. ಅರಿಶಿಣ ಪಿಡಿದು ಹಚ್ಚುತ್ತಲಿ ಶ್ರೀ ಗೌರಿಗೆ ಸರಕಾನೆ ತಿರುವೆ ಮೋರೇನು. ಎಡಕ್ಕೋಗಿ ಎರಡು ಕೈ ಮುಗಿದೇಳಿಕೊಂಡರೆ ಬಲಕ್ಕೆ ಬಂದಳು ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡುವ ಮಾತಪ್ಪು ಅಪರಾಧ ಹೆತ್ತ ಮಾತೆಯರೆಣಿಸುವರೆ. ಸತ್ಯವಂತಳು ಈಕೆ ಸಮರಿಲ್ಲವೆನುತ್ತಲಿ ಭಕ್ತಿಯಿಂದಲಿ ಕರವ ಮುಗಿದರು. ಕಡಲಾಂಬು ವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದ ತೆಂಗಿನಕಾಯಿ ಫಲವು. ಮಡದಿಯರಿಗೆ ಅರಿಶಿಣ ಗಂಧ ಕುಂಕುಮ ಕೊಡುತ್ತ ಪುಷ್ಪಗಳುಡಿ ತುಂಬೆ. ಬಟ್ಟ ಮುತ್ತಿನ ಹರಿವಾಣದೊಳ್ ನೈವೇದ್ಯ ಭಕ್ಷ್ಯ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲಿ ದೇಯಕ್ಕಗೆ ಅಷ್ಟೈಶ್ವರ್ಯವ ನೀಡಿದಳು. ದುಂಡು ಮುತ್ತಿನ ಹರಿವಾಣದೊಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು. ಕಂಡು ಸಂತೋಷದಿಂದಾಗ ದೇಯಕ್ಕನ ಗಂಡಗೆ ರಾಜ್ಯ ನೀಡಿದಳು. ಹೊಳೆವ ಚಿನ್ನದ ಹರಿವಾಣದೊಳ್ ಕಡವು ಕಟ್ಟಂಬಲಿ ಬಡಿಸಿ ತರಿಸಿದೆಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ ನಲಿದಲ್ಲಿ ದಾಡಿ ನೋಡುತ್ತಲಿ. ಅಕ್ಕ ತಂಗಿಯರಾಗ ಜೊತೆಯಲಾರತಿ ಅತ್ತಿ ಮುತ್ತೈದೆಯರು ಹಾಡುತ್ತಲಿ. ಉತ್ತಮಾಂಗನಿಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿ ದಾರತಿ ಇಳಿಸಿದರು. ಉಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ವೀಳೆಗಳ. ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರು ಬಾಲಕರು. ಅರಸು ತಾನಾಗಿಯೇ ಬಂದನೆ ನಮ್ಮಯ್ಯನು ಕರೆಸಿದ ನಿಮ್ಮನೆಂದನುತ. ಹರುಷದಿಂದವರ ಮಾತುಗಳ ಕೇಳಾನಂದ ಭರಿತರಾದರು ಮನೆಯಲ್ಲಿ. ಗಡಗಡನಾಗ ಬಂದವು ತೇಜಿ ರಥಗಳು ನುಡಿದವು ಬೇರೆ ವಾದ್ಯಗಳು. ಸಡಗರದಿಂದುಡುಗೋರೆ ವೀಳ್ಯವ ಕೊಟ್ಟು ನಡೆದರು ತಮ್ಮ ಮಂದಿರಕ್ಕೆ. ಅಕ್ಕ ತಂಗಿಯರು ಅಂದಣವೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅರ್ತಿಯಿಂದಲೇ ಚಾಮರ ಬೀಸುತ್ತಲಿ ತಮ್ಮ ಪಟ್ಟಣಕ್ಕೆ ನಡೆತಂದರು. ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆ ಈ ಕೋಲು ನಿಮ್ಮದೆನ್ನುತ್ತ. ಹಾಕಿತು ಕಾಗೆ ಹಣದ ಬುತ್ತಿಯ ಗಂಟನು ಸ್ವೀಕರಿಸಿದನೊಬ್ಬ ಸುತನು. ಬಡುವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣವ ಕೈಕೊಂಡು ನಡುವ ಮಾರ್ಗದೊಳಗೆ ಹಾವಿಗೆ ಕೊಂಡು ಹಿಡಿದುಕೊಂಡೀಗಿ ನಡೆದರು. ದಡದಡನಾಗ ಬಂದವು ಮಳೆಗಳು ಸಿರಿತೊಯ್ಯಲಾಗದೆಂದೆನಲು. ಹರದೇರಿಬ್ಬರು ಸರಗನೆ ಮರೆ ಮಾಡಿ ಕರೆತಂದರ ತೋಟದಲ್ಲಿ. ಒಂದುಗಳಿಗೆ ಸ್ಥಳವನ್ನೇ ಮಾಡಿ ಕೊಟ್ಟರೆ ಬಂದೀತು ಬಹಳ ಪುಣ್ಯಗಳು. ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ. ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳ ಮಾಡಿಕೊಟ್ಟು ಮತ್ತೆ ನೀವೀಗ ಕೋಪಿಸಲಾರದಿ ಗೌರಿ ಭಕ್ತಿಯಿಂದಲೇ ಕರವ ಮುಗಿದಳು. ಎತ್ತಲ ಗೌರಿಯಲ್ಲಿಯ ದ್ರೋಹ ನಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮನಿಲ್ಲವೆನುತ್ತಲಿ ಭಕ್ತಿಯಿಂದಲೇ ಕರವ ಮುಗಿದಳು. ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದೆ ಗೌರಿಯನು. ಬಂದೀತು ನಮಗೆ ವನವಾಸವೆಂದೆನುತ್ತಲಿ ಗಂಡಗೆ ತಿಳಿ ಹೇಳಿದಳು. ಜಾತವಾದ ರೂಪಾರಿ ಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ. ಪ್ರೀತಿಯಿಂದಲೇ ಸಲಹಿದವರ್ಯಾರೆಂದು ಆ ತಾಯಿ ಸುತರ ಕೇಳಿದಳು. ತುಳಸಿಗೆನುತ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದ ನಮ್ಮನ್ನ. ಬೆಳೆಸಿ ಎರಡನೇ ಧಾರೆ ಅರಸು ಪ್ರಧಾನಿಗೆ ಕಳಿಸಿದ ನಾಗ ಸಂಭ್ರಮದಿ. ಅಕ್ಕರೆಯಿಂದ ಪೇಳಿದಳು ಸೋಮೇಶಮ್ಮ ಶುಕ್ರವಾರದ ಗೌರಿಯನ್ನು. ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಭಟ್ಟನ ಪುಣ್ಯವಿದೆಂದು.
ಹಿಂದಾಗಲು ವನವಾಸ ಮುಂದ್ಯಾಕೆನುತ್ತಲಿ ತಂದು ಕೊಟ್ಟರು ಉಡುಗೊರೆಯ ಮುಂಗಯ್ಯ ಪಿಡಿದು ಮುಪ್ಪಿನ ತಾಯಿ ತಂದೆರ ಅಂದಣವನೇರಿಸಿದರು. ಬೋರಂಬೋ ನದಿಯ ದಾಟುತ್ತಲಿ ಕಟ್ಟಿಸಿದರು ಊರ ಬಾಗಿಲಿಗೆ ತೋರಣವ ಬೇರಿನ ಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲೂದಿ ಒಟ್ಟಿಗೆ ಸಂಭ್ರಮದಿ. ಹಾಸೂತ ನಡಿಮೂಡಿ ಒಳಕದಲಾರುತಿ ಬೀಸುತ್ತ ಬಿಳಿಯ ಚಾಮರವ ಸೋಸಿಲಿಂದಲಿ ಕರೆತಂದರ ಮನೆಗೆ ಸಿಂಹಾಸನದೊಳೊಪ್ಪಿರೋ ಮಹಾಲಕ್ಷ್ಮಿಗೆ. ಅರುಳೂಪು ಗಂಧ ಕುಂಕುಮವ ನಾರಿಯರು ಹರಿವಾಣದೊಳು ತಂದಿರಿಸಿ ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳನ್ನೊಪ್ಪಿಸಿ ಕೈಯ ಮುಗಿಯೇ. ಬಿತ್ತಿದ ಬೆಳೆ ರಾಶಿ ಉಕ್ಕುವ ಧನಧಾನ್ಯ ಉಕ್ಕುವಂದದಿ ಕ್ಷೀರರಸವು ಲೆಕ್ಕವಿಲ್ಲದೆ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆತನವ ನೀಡುವಳು. ತಾಸೂರ ಕಾಮಧೇನು ಎಂದೆನಿಸಿ ಭೀಮೇಶ ಕೃಷ್ಣನು ಸಹಿತಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳ ಜೈವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ. ಕಂಗಳು ತೆರೆದು ಕಟಾಕ್ಷದಿ ನೋಡಲು ಹಿಂಗೋದು ಸಕಲ ಪಾಪಗಳು. ಬರಡು ಕರಿಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ ಬರಹರಿಯಲಿ ದಾರಿದ್ರ್ಯಗಳಿಂಗಲಿ ಶ್ರೀಹರಿ ನಮ್ಮ ಹೃದಯದೊಳಗಿರಲಿ. ಶ್ರೀ ಕೃಷ್ಣಾರ್ಪಣಮಸ್ತು.